ನಗರದ ಎಂಜಿ ರಸ್ತೆಯಲ್ಲಿಂದು ನೂತನವಾಗಿ ಪ್ರಾರಂಭವಾಗಿರುವ ಮಾರುತಿ ಸುಜುಕಿ ಟ್ರೂ ವ್ಯಾಲ್ಯೂ ಶೋರೂಮ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ವೇಳೆ ಮಾತನಾಡಿದ ಎಂಎಸ್ಐಎಲ್ ಟ್ರೂ ವ್ಯಾಲ್ಯೂ ರೀಜನಲ್ ಮ್ಯಾನೇಜರ್ ರಾಘವೇಂದ್ರ ಪ್ರಭು, ಹಸಿರುನಗರದ ಜನತೆಗೆ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಲು ಯಾವುದೇ ಆಯ್ಕೆ ಇರಲಿಲ್ಲ. ಈ ಹಿನ್ನೆಲೆ ಟ್ರೂ ವ್ಯಾಲ್ಯೂ ಶೋರೂಮ್ ಪ್ರಾರಂಭಿಸಿದ್ದು ಗ್ರಾಹಕರು ಸುಲಭವಾಗಿ ಬಂದು ಕಾರುಗಳನ್ನು ಖರೀದಿಸಬಹುದು. ಅಲ್ಲದೆ ಟ್ರೂ ವ್ಯಾಲ್ಯೂ ಒಂದು ನಂಬಿಕಸ್ಥ ಸಂಸ್ಥೆಯಾಗಿದ್ದು ಬರುವಂತಹ ಎಲ್ಲ ಗ್ರಾಹಕರಿಗೆ ಒಂದೇ ಸೂರಿನಲ್ಲಿ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಡುತ್ತಿದ್ದು ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಎಂಟೈರ್ ಹಾಸನ್ ಜನತೆಗೆ ತುಂಬ ಪ್ರೌಡ್ ಮೂಮೆಂಟ್, ಬಿಕಾಸ್ ಪ್ರತಿಯೊಬ್ಬರದ್ದು ಕನಸಾಗಿರುತ್ತೆ ಒಂದು ಡ್ರೀಮ್ ಕಾರ್ ತಗೋಬೇಕು ಅಂತ. ಸೊ ಹಾಸನಲ್ಲಿ ನಿಮ್ಮ ಕನಸನ್ನು ನೆರವೇರಿಸೋಕ್ಕೆ ಟ್ರೂ ವ್ಯಾಲ್ಯೂ ಬಂದಿದೆ ಈಗ. ಸೊ ಬೆಸ್ಟ್ ಆ್ಯಂಡ್ ರೀಫರ್ಬಿಶ್ ಕಾರ್ ಹಾಸನಲ್ಲಿ ಮಾರುತಿ ಸುಜುಕಿ ಮೋಟಾರ್ಸ್ ಕಡೆಯಿಂದ ಟ್ರೂ ವ್ಯಾಲ್ಯೂ ಈಗ ಓಪನಿಂಗ್ ಸೆರೆಮನಿ ಇತ್ತು ಇವತ್ತು. ಅದನ್ನು ಉದ್ದೇಶಿಸಿ ಇಲ್ಲಿನ ಮ್ಯಾನೇಜರ್ ವಿಜಯ್ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ಹಾಸನ ಜನತೆಗೆ ಏನು ಹೇಳ್ಬೋದು ಅಂದರೆ, ಅವರು ಈಗ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೋಬೇಕು ಅಂದಾಗ ಅವರಿಗೆ ಚಾಯ್ಸಸ್ ಇರಲಿಲ್ಲ. ಹಾಸನಲ್ಲಿ ನಾನು ಇಲ್ಲಿ ತಗೋಬೇಕು, ಏನು ಅದ್ರ ಕ್ವಾಲಿಟಿ ಯಾವ ಥರ ಇರುತ್ತೆ, ತುಂಬ ಕನ್ಫ್ಯೂಷನ್ಸ್ ಇತ್ತು. ಹಂಗಾಗಿ ಈಗ ನಾವು ಟ್ರೂ ವ್ಯಾಲ್ಯೂ ಓಪನ್ ಮಾಡಿರೋದ್ರಿಂದ ಅವ್ರು ಆರಾಮಾಗಿ ಏನು ತಲೆಬಿಸಿ ಇಲ್ದಲೆ ನಾವು ವಿತ್ ವಾರಂಟಿ ಕೊಡ್ತೀವಿ. ನಮ್ಮಲ್ಲಿ 376 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಗಾಡಿಗಳು ಏನಿರುತ್ತೆ ಅದು 3 ಫ್ರೀ ಸರ್ವಿಸ್ ಇರುತ್ತೆ, 1 ಇಯರ್ ವಾರಂಟಿ ಇರುತ್ತೆ. ಆರಾಮಾಗಿ ಅವ್ರು ಹೆಂಗೆ ಅಂದರೆ ಹೊಸ ಗಾಡಿ ಯಾವ ಥರ ಶೋರೂಮಲ್ಲಿ ಡೆಲಿವರಿ ಕೊಡ್ತಾರೆ ಆ ಥರ ನಾವು ಡೆಲಿವರಿ ಕೊಡ್ತೀವಿ. ಅಷ್ಟೇ ಕಂಡೀಷನಲ್ಲಾಗಿರುತ್ತೆ. ಅವ್ರು ಏನು ತಲೆನಿಗೆ ಬೇರೆ ಕಡೆ ಹೋಗಿ ಚೆಕ್ ಮಾಡಿಸೋದು ಆ ಥರ ಏನೂ ಇರಲ್ಲ. ನಮ್ಮ ಟ್ರೂ ವ್ಯಾಲ್ಯೂಲಿ ಒಂದು ಗಾಡಿ ತಗೊಳ್ತಿದ್ದೀವಿ ಅಂತ ಅಂದರೆ ಅವರು ಅಷ್ಟು ಆರಾಮಾಗಿ ನಾವು ಇನ್ನೇನು ಟ್ರೂ ವ್ಯಾಲ್ಯೂ ತಗೊಂಡಿದ್ದೀವಿ, ನಾವು ಹೊರಗಡೆ ಹೋಗಿ ಮತ್ತೆ ರೀಫರ್ಬಿಶ್ ಮಾಡಿಸ್ಬೇಕು ಅನ್ನೋದು ಒಂದು ತಲೆಬಿಸಿ ಇರಲ್ಲ. ಎಲ್ಲ ಥರದ್ದು ಚೆಕ್ ಪಾಯಿಂಟ್ ಮಾಡಿಸಿರ್ತೀವಿ. ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಮ್ಮ ಮಾರುತಿ ಜೆನ್ಯೂನ್ ಪಾರ್ಟ್ಸಲ್ಲೇ ಚೇಂಜ್ ಆಗಿರುತ್ತೆ, ನಮ್ಮ ಅಥರೈಸ್ ಡೀಲರಲ್ಲೇ ಸರ್ವಿಸ್ ಆಗಿರುತ್ತೆ. ಹಾಗಾಗಿ ಹಾಸನ ಜನತೆಗೆ ಏನು ಹೇಳ್ತೀವಿ ಅಂದರೆ ನಮ್ಮ ಟ್ರೂ ವ್ಯಾಲ್ಯೂ ಒಂದು ಸಲ ವಿಸಿಟ್ ಮಾಡಿ, ನಿಮ್ಗೆ ಯಾವ ಥರ ಕ್ವಾಲಿಟೀಸ್ ವೆಹಿಕಲ್ ಬೇಕೋ ಅದನ್ನು ನಾವು ಸರ್ವ್ ಮಾಡ್ತೀವಿ ಸರ್. ನಮ್ಮಲ್ಲಿ ಹೊಸದಾಗಿ ಗಾಡಿಗಳನ್ನು ಬೈ ಮಾಡೋಕ್ಕೆ ಬಂದಿರೋರಿಗೆ ನಾವು ಓಲ್ಡ್ ವೆಹಿಕಲ್ನ ವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಅದ್ರ ಜೊತೆ ಒಳ್ಳೆ ಎಕ್ಸ್ಚೇಂಜ್ ಆಫರು ಇರುತ್ತೆ. ಇನ್ ಕೇಸ್ ಅವ್ರು ನಾವು ಗಾಡಿ ಎಕ್ಸ್ಚೇಂಜಲ್ಲಿ ಹೊಸ ಗಾಡಿ ತಗೊಳ್ಳಲ್ಲ, ನಾವು ಬರೀ ಸೇಲ್ ಮಾಡ್ತೀವಿ ಅಂದರೆ ಅವ್ರಿಗೆ ಸೇಮ್ ಡೇ ಅವ್ರಿಗೆ ಅವ್ರದ್ದು RTO ಇರ್ಬೋದು, ಬೇರೆ ಥರ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇತ್ತು ಅಂದರೆ ಸೇಮ್ ಡೇ ಅವ್ರಿಗೆ ನಾವು ಪೇಮೆಂಟು ಮಾಡ್ತೀವಿ. ಏನು ಅಥವಾ RC ಟ್ರಾನ್ಸ್ಫರ್ ಆದಮೇಲೆ ಅರ್ಧ ಕೊಡ್ತೀವಿ. ಆ ಥರ ಬೇರೆ ಡೀಲರ್ಗಳು ಯಾವ ಥರ ಮಾಡ್ತಾರೆ ಅಂದರೆ ಗಾಡಿ ಸೇಲ್ ಆಗೋವರೆಗೂ ಗಾಡಿ ನಿಲ್ಸ್ಕೊಂಡಿರ್ತಾರೆ, ಪಾರ್ಕ್ ಆ್ಯಂಡ್ ಸೇಲ್ ಅಂತ. ಗಾಡಿ ಸೇಲ್ ಆದಮೇಲೆ ಪೇಮೆಂಟ್ ಮಾಡ್ತಾರೆ. ನಾವು ಸೇಮ್ ಡೇ ನಿಮ್ಮದು ಎಲ್ಲ ಗಾಡಿ ಡಾಕ್ಯುಮೆಂಟ್ಸು ಕ್ಲಿಯಾರಿಟಿ ಇತ್ತು ಅಂತ ಅಂದರೆ ನಾವು ಸೇಮ್ ಡೇ ನಿಮಗೆ ಪೇಮೆಂಟ್ ಮಾಡ್ತೀವಿ ಸರ್. ಅದೊಂದು. ಆಮೇಲೆ RC ಟ್ರಾನ್ಸ್ಫರ್ ನೀವು ನಮ್ಮಲ್ಲಿ ಗಾಡಿ ತಗೊಂಡ್ರೆ RC ಟ್ರಾನ್ಸ್ಫರ್ದೆಲ್ಲ ನಮ್ಮದೇ ಜವಾಬ್ದಾರಿ ಇರುತ್ತೆ. ಆ ಥರ RTO ಕೇಸಸ್ ಇರ್ಬೋದು, ಆಕ್ಸಿಡೆಂಟ್ ರಿಪೇರ್ ಇರ್ಬೋದು, ಮೇಜರ್ ಆಕ್ಸಿಡೆಂಟು ಆ ಥರ ವೆಹಿಕಲ್ಗಳು ನಮ್ಮಲ್ಲಿ ಸೇಲ್ ಮಾಡಲ್ಲ ನಾವು. ಅದನ್ನು ನಾವು ಕೊಡಂಗೂ ಇಲ್ಲ. ನಾವು ಸರ್ಟಿಫೈಡ್ ವೆಹಿಕಲ್ ಅಂತ ಕೊಡ್ತೀವಿ ನಾವು. ಅದು ನಿಮಗೆ 1 ಇಯರ್ ವಾರಂಟಿ ಇರುತ್ತೆ, 3 ಫ್ರೀ ಸರ್ವಿಸ್ ಇರುತ್ತೆ. ನೀವು ಆಲ್ ಓವರ್ ಇಂಡಿಯಾ ನಾವು ಒಂದು ಸರ್ವಿಸ್ ಬುಕ್ ಕೊಡ್ತೀವಿ. ನೀವು ಹಾಸನಲ್ಲೇ ಸರ್ವಿಸ್ ಮಾಡಿಸ್ಬೇಕು ಅನ್ನೋದಿಲ್ಲ. ಆಲ್ ಓವರ್ ಇಂಡಿಯಾ ನಮ್ಮ ಟ್ರೂ ವ್ಯಾಲ್ಯೂ ಆಲ್ಮೋಸ್ಟ್ 573 ಔಟ್ಲೆಟ್ಸ್ ಇದೆ. ಅಲ್ಲಿ ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೋಬೋದು. ಓಕೆ, ಥ್ಯಾಂಕ್ ಯು. ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ನಿಮ್ಮ ಫಸ್ಟ್ ಚಾಯ್ಸ್ ಹಾಸನಲ್ಲಿ ಟ್ರೂ ವ್ಯಾಲ್ಯೂ ಆಗಿರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ವಿಸಿಟರ್ಸ್. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಕೆನರಾ ಬ್ಯಾಂಕ್ AGM ಅಂತೋನಿ ರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.